ಕುಮಾರ ಪರ್ವತ ಚಾರಣ 14 ಕಿಲೋಮೀಟರ್ಗಳಷ್ಟು ಉದ್ದ ಇರುವಂಥ ಒಂದು ದೀರ್ಘವಾದ ಚಾರಣ ಇದು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಚೆಕಿಂಗ್ ಮುಗಿಸಿ ಒಳಗಡೆ ಕಾಂಪೌಂಡ್ ಒಳಗೆ ಬರ್ತಿದ್ದ ಹಾಗೇ ಅಲ್ಲಿ ಬೆಟ್ಟ ಶುರು ಆಗುತ್ತೆ, ಚಾರಣ ಶುರು ಆಗುತ್ತೆ. ಭಾಳಷ್ಟು ಎತ್ತರ ಇತ್ತು. ನಾವು ಒಂದು ಫೋಟೋ ತೆಗೆದು ಹಿಂಗೆ ನಾನು ಕ್ಯಾಮ್ರಾ ರೆಡಿ ಮಾಡಿ ಮುಂದೆ ಬರೋ ಅಷ್ಟರಲ್ಲೇ ಜೊತೆ ಇದ್ದವ್ರು ಎಲ್ಲರೂ ಕೂಡ ಮುಂದೆ ಹೋಗ್ಬಿಟ್ಟಿದ್ರು. ನಾವು 13 ಜನ ಟೀಮ್ ಇದ್ವಿ. 4 ಕಿಲೋಮೀಟರ್ಗಳಷ್ಟು ಉದ್ದನೆಯ ಒಂದು ಕಾಡು ಸಿಗುತ್ತೆ. ಒಂದು ಚಿಕ್ಕ ಫಾರೆಸ್ಟ್ ಇದು. ನಡಿಲಿಕ್ಕೆಲ್ಲ ದಾರಿ ಇದೆ, ಬಟ್ ಆ ಬೆಟ್ಟ ಥರ ಹತ್ಕೊಂಡು ಹೋಗೋ ಥರ ಒಂದು ಸ್ಟೆಪ್ಸ್ ಯಾವುದೇ ಸ್ಪೇಸಲ್ಲೂ ಕೂಡ ಒಂದು 10 ಮೀಟ್ರ್ ಉದ್ದನೂ ನಿಮಗೆ ಸಾಧಾರಣವಾಗಿ ಸಿಗಲ್ಲ. ಎಲ್ಲವೂ ಕೂಡ ಮೇಲೆ ಚಾರಣದ ಥರನೇ ಇರುತ್ತೆ. 3 ಕಿಲೋಮೀಟ್ರ್ ಆದ ನಂತರ ಒಂದು 100 ಮೀಟ್ರ್ ಪಕ್ಕಕ್ಕೆ ಬಂದರೆ ಅಲ್ಲಿ ನಮಗೊಂದು ಸಣ್ಣದೊಂದು ನೀರು ಸಿಗುತ್ತೆ. ನೀರು ಅದೇ ಒಂದು ಹರಿತಾ ಇರುತ್ತೆ. ಒಂದು ಸಣ್ಣ ರಿಫ್ರೆಶ್ಮೆಂಟ್ಗೆ ಹೋಗ್ಬೋದು. ನಾವು 4-5 ಕಿಲೋಮೀಟ್ರ್ ಕ್ರಮಿಸಿದ ನಂತರನೇ ನಮಗೆ ಒಂದು ಫಾರೆಸ್ಟಿಂದ ಆಚೆ ಬಂದು ಒಂದು ಬೆಟ್ಟಗಳ ರೀತಿಯಲ್ಲಿ ಕಾಣೋದು. ಈ ವ್ಯೂ ಸೈಡ್ ಸೀನರಿ ಬರೋದೆಲ್ಲ ಒಂದು 5 ಕಿಲೋಮೀಟ್ರ್ ನಂತರ. ಆ ನಂತರದಲ್ಲಿ ನಮ್ಗೆ ಇನ್ನೂ ಮೇಲೆ ನೋಡಿದ್ರೆ ಕುಮಾರ ಪರ್ವತ ಇನ್ನೂ ಕಾಣ್ತಾ ಇರುತ್ತೆ. ನಾವಿನ್ನೂ ಕೆಳಗಡೆ ರೀತಿಯಲ್ಲಿ ಅನಿಸುತ್ತೆ. ಭಟ್ರ ಮನೆ ದಾಟಿದ ಮೇಲೆ ಈ 2-3 ಪ್ಲೇಸ್ ಒಂದು 100 ಮೀಟರ್ಸ್ ಅಥವಾ 1 ಕಿಲೋಮೀಟ್ರ್ ಹತ್ರ ನಮ್ಗೆ ಈ ಥರದ ಜಾಗ ಸಿಗುತ್ತೆ. ಅಲ್ಲಿ ನಿಂತ್ಕೊಂಡು ನಾವು ಫೋಟೋ ಎಲ್ಲ ತೊಗೋಬೋದು. ಆನಂತರ ಮುಂದೆ ಕ್ಲೈಮ್ ಶುರು ಮಾಡಿದ್ರೆ ಸಿಕ್ಕಾಪಟ್ಟೆ ಒಂದು ಗ್ರಾಸ್ ಲ್ಯಾಂಡ್ ಥರನೇ ಸಿಗುತ್ತೆ. ತುಂಬ ಇನ್ಕ್ಲಿನೇಷನ್ ಇರುತ್ತೆ. ಇಲ್ಲೆಲ್ಲ ಹೆಜ್ಜೆಗೂ ಕಲ್ಲುಗಳು, ಒಂದು ಹೆಜ್ಜೆ ಇಡೋದು ಕೂಡ ಕಷ್ಟ. ಹತ್ತಬೇಕಾದ್ರೆ ನಮ್ಗೆ ಅಷ್ಟು ಗೊತ್ತಾಗಲಿಲ್ಲ, ಬಟ್ ಇಳಿಬೇಕಾದ್ರೆ ಈ ಜಾಗ ಎಲ್ಲ ತುಂಬ ಡಿಫಿಕಲ್ಟ್ ಅನ್ನಿಸ್ತು. ಎರಡು ಸಣ್ಣದಾದಂಥದ್ದು ಕಾಡು ಸಿಗುತ್ತೆ. ಈ 2-3 ಪ್ಲೇಸಲ್ಲಿ ಚರಿ ಹರಿತಾ ಇರುತ್ತೆ. ಅಲ್ಲಿ ನಾವು ಕುಡಿಲಿಕ್ಕೆ ನೀರು ತುಂಬಿಸ್ಕೊಂಡ್ವಿ. ನಾವು ಮೇಲೆ ಈ ಕಲ್ಲು ಮಂಟಪ ಹತ್ರ ಹೋಗುವಷ್ಟರಲ್ಲಿ 12 ಗಂಟೆ ಆಗಿತ್ತು. ಒಂದು ಕಡೆ ಬೆಟ್ಟ ಹತ್ತೋದು ಕಷ್ಟ ಆಗ್ತಾಯಿದ್ರೆ ಬಿಸಿಲು ಸರಿಯಾಗಿ ಸಿಗಾಕೊಂಡಿದ್ವಿ. ಅದು ಇಲ್ಲಿಗೆ ಬರೋವ್ರಿಗೆ 8 ಕಿಲೋಮೀಟ್ರ್ ಆಗುತ್ತೆ. ಕುಕ್ಕೆ ಟು ಕುಕ್ಕೆ ಟ್ರೆಕ್ ಮಾಡಿದ್ರೆ ಒಟ್ಟು 26 ಕಿಲೋಮೀಟ್ರ್ಗಿಂತ ಜಾಸ್ತಿನೇ ನಡಿಬೇಕಾಗುತ್ತೆ. ಹಾಗಾಗಿ ಈ ರೂಟ್ನ ಹೆಚ್ಚಿಗೆ ಜನ ಚೂಸ್ ಮಾಡಲ್ಲ. ವಾಪಸ್ ಬರ್ತಾ ಬೆಟ್ಟದ ಮೇಲೆ ಕೇವಲ ನಾವು 4 ಜನ ಕುಕ್ಕೆ ಕಡೆಗೆ ಇಳಿತಾ ಇರೋದು, ಬಿಗಿನರ್ಸ್. 2 ಕಿಲೋಮೀಟ್ರ್ ಹೋದ ತಕ್ಷಣ ಅಲ್ಲಿ ಶೇಷ ಪರ್ವತ ವ್ಯೂ ಕಾಣುತ್ತೆ. ಅಲ್ಲಿ ಕೂತು ಸ್ವಲ್ಪ ಊಟ ಮಾಡಿ ಚಪಾತಿ ಎಲ್ಲ ತೊಗೊಂಡೋಗಿದ್ವಿ. ಚಪಾತಿ ಮತ್ತು ಹಣ್ಣೆನ್ನಿತ್ತು, ನೀರು ಎಲ್ಲ ತಿಂದು ಒಂದು ಅರ್ಧ ಗಂಟೆ ಅಲ್ಲೇ ರೆಸ್ಟ್ ಮಾಡಿ ನಂತರ ಮುಂದೆ ಹೋಗ್ತೀವಿ. ಶೇಷ ಪರ್ವತ ಹತ್ತದ ಮೇಲೆ ಕಾಣುವಂಥ ಒಂದು ವ್ಯೂ ಇದು. ಆ ಕಡೆ ಕುಮಾರ ಪರ್ವತ ಮತ್ತು ರೈಟ್ ಸೈಡ್ ಶೇಷ ಪರ್ವತ ಮಧ್ಯದಲ್ಲಿ ಈ ವ್ಯೂ ಸಿಗುತ್ತೆ. ಈ ಪ್ಲೇಸ್ ಬರೋ ಅಷ್ಟರಲ್ಲಿ ಎಲ್ಲರೂ ಆಲ್ಮೋಸ್ಟ್ ಇಳಿಯೋಕ್ಕೆ ಶುರು ಮಾಡಿಬಿಟ್ಟಿದ್ರು. ನಾವು ಇಲ್ಲಿಗೆ ಬರೋವಾಗಲೇ 3:40 ಆಗಿತ್ತು. ಎಲ್ಲ ಇಳಿದು ಹೊರಟ್ಬಿಟ್ಟಿದ್ರು. ಮುಂದೆ ಹೋಗೋದು ತುಂಬ ಕಷ್ಟ, ನೀವು ಹೋಗೋಕ್ಕಾಗಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ ಅಂತೆಲ್ಲ ಅಂದರು. ಅಂದು ಧೈರ್ಯ ಮಾಡಿ ಮುಂದುವರೆಸಿ ಶೇಷ ಪರ್ವತದಿಂದ ಕುಮಾರ ಪರ್ವತಕ್ಕೆ ಹೋಗೋ ದಾರಿ ತುಂಬ ಬ್ಯೂಟಿಫುಲ್ ಆಗಿದೆ, ಹಚ್ಚ ಹಸಿರಾಗಿದೆ. ಕಾಡು ಮತ್ತೆ ಇಳಿದಂಗೆ ಆಗುತ್ತೆ. ಒಂದು ವಾರ ಸರಿಯಾಗಿ ಕೈಗೊಳಿತು ಈ ದಾರಿ ಸಾಗ್ಬೇಕಾದ್ರೆ. ಅದನ್ನ ಅಲ್ಲೇ ಮುರಿದಿಟ್ಟು ನಂತರ ಮುಂದುವರೆದ್ವಿ. ಇದೆಲ್ಲ ನೀರರಿಯ ಜಾಗ. ಮಳೆ ಇಲ್ಲದೆ ಕಾರಣ ಚಾರಣ ಮಾಡ್ಬೋದು ಅಷ್ಟೇ. ಹೊತ್ಕೊಂಡು ಇಲ್ಲಿಂದ 2 ಕಿಲೋಮೀಟ್ರ್ ಆಗುತ್ತೆ ಕುಮಾರ ಪರ್ವತಕ್ಕೆ. ಭಾಳ ಬೇಗನೆ ಆಯ್ತದ್ವಿ. 40-45 ನಿಮಿಷದಲ್ಲಿಗೆ ನಾವು ಕುಮಾರ ಪರ್ವತ ಪೀಕ್ ತಲುಪಿದ್ವಿ. ಶೇಷ ಪರ್ವತದಿಂದ ನೋಡಬೇಕಾದ್ರೆ ಇಲ್ಲಿ ಹಗ್ಗ ಕಟ್ಟಿರೋದು, ಜನ ಹತ್ತಾ ಇರೋದೆಲ್ಲ ಕಾಣುತ್ತೆ. ತುಂಬ ಭಯ ಕಷ್ಟ ಆಗ್ಬೋದು ಅಂತ ಅನಿಸುತ್ತೆ. ಬಟ್ ಇಲ್ಲಿಗೆ ಬಂದಮೇಲೆ ಅಷ್ಟು ಕಷ್ಟ ಇರಲ್ಲ. ತುಂಬ ಸಾಧಾರಣವಾಗಿ ಹತ್ಬೋದು. ದೂರದಿಂದ ನೋಡಿದಾಗ ತುಂಬ ಟಫ್ ಅನ್ನಿಸ್ತಿತ್ತು, ಬಟ್ ಆರಾಮಾಗಿ ಹತ್ಕೊಂಡು ಮುಂದೆ ಬಂದ್ವಿ. ತಲುಪಿದಾಗ 4 ಜನ ನಮ್ಮ ಜೊತೆ ಇದ್ದವರೆಲ್ಲ ಆಲೆ ತಲುಪಿ ಇಳಿದು ಹೋಗಿದ್ರು. ನಾವು ಸ್ವಲ್ಪ ತಡ ಆಯಿತು. ಅಲ್ಲೇ ಇದ್ದವ್ರನ್ನೆಲ್ಲ ಸೇರಿಸಿ ಕನ್ನಡ ಬಾವುಟ ಒಂದ್ಸಲ ಆರಿಸೇಬಿಟ್ವಿ. ನಂತರ ಹೊರಟು ಕತ್ಲಲ್ಲಿ ಬೆಟ್ಟ ಇಳ್ಕೊ ಬಂದಿದ್ದೆ ಒಂದು ರೋಚಕ ಕಥೆ.